Welcome to Trishul YouTube channel. Students, in the last session we discussed the various types of indices and also we discussed the various laws of indices. Today's sessions we are going to start problems on simplification by adopting the various laws of indices. So ವಿದ್ಯಾರ್ಥಿಗಳೇ ಇವತ್ತಿನ ಸೆಷನ್ ನಲ್ಲಿ ಪ್ರಾಬ್ಲಮ್ಸ್ ಆನ್ ಸಿಂಪ್ಲಿಫಿಕೇಶನ್ ಅನ್ನು ನಾವು ಕಲ್ತ್ಕೊಳ್ತಾ ಇದೀವಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸ್ ಅನ್ನು ನಾವು ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಬಹಳ ಮುಖ್ಯವಾಗಿ ನಮ್ಮ ಲಾಸ್ ಆಫ್ ಇಂಡಿಸಸ್ ಅಂದ್ರೆ ಇಂಡಿಸಸ್ ಗೆ ಸಂಬಂಧಪಟ್ಟ ಹಾಗೆ ಒಟ್ಟು 8 ನಿಯಮಗಳನ್ನ ನಾವು ನಿಮ್ಗೆ ಪರಿಚಯ ಮಾಡಿಕೊಟ್ಟಿದ್ವಿ. ಅಷ್ಟು ನಿಯಮಗಳನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ನಾವು ಸರಳೀಕರಣಗೊಳಿಸಬೇಕಾದ್ರೆ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ಸರಳೀಕರಣಗೊಳಿಸುವಾಗ ನಾವು ಇಲ್ಲಿ ಮುಖ್ಯವಾಗಿ 2 ರೂಲ್ ಅನ್ನ ಅಪ್ಲೈ ಮಾಡ್ತೀವಿ. ಒಂದು ಬಾಡ್ಮಾಸ್ ನಿಯಮ ಅಂತ ಏನ್ ಕರಿತೀವಿ ಅದು, ಅದ್ರ ಜೊತೆಗೆ ನಮ್ಮ 8 ಲಾ ಏನ್ ಹೇಳುತ್ತೆ ಆ ರೂಲ್ ಅನ್ನು ಕೂಡ ನಾವು ಅಪ್ಲೈ ಮಾಡ್ತೀವಿ. ಇವೆರಡನ್ನು ನಾವು ಅಪ್ಲೈ ಮಾಡಿ ಕೊನೆಗೆ ನಾವು ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ ಅಲ್ಟಿಮೇಟ್ ಆಗಿ ಅಥವಾ ಫೈನಲ್ ಆಗಿ ಏನ್ ಆನ್ಸರ್ ಸಿಗುತ್ತೆ ಅದನ್ನೇ ನಾವು ಸಿಂಪ್ಲಿಫಿಕೇಶನ್ ಅಂತ ಕರಿತೀವಿ. ಹಾಗಾದ್ರೆ ಮೊದಲನೆಯ ಪ್ರಾಬ್ಲಮ್ ಅನ್ನು ನಾವು ನೋಡೋಣ. ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ. ಇಲ್ಲಿ ನಮ್ಗೆ ಸಿಂಪ್ಲಿಫೈ ಅಂತ ಹೇಳಿ ಒಂದು ನಮ್ಗೆ ನಂಬರ್ಸ್ ಅನ್ನ ಕೊಟ್ಟಿರುವಂತದ್ದು. ಈಗ ನೀವು ಗಮನಿಸಿದಂತಹ ಸಂದರ್ಭದಲ್ಲಿ ಮೊದಲು ನಾವು ಬಾಡ್ಮಾಸ್ ರೂಲ್ ಅನ್ನ ಅಪ್ಲೈ ಮಾಡೋಣ. ಸೊ ಬಾಡ್ಮಾಸ್ ರೂಲ್ ಅನ್ನ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಬ್ರಾಕೆಟ್ಸ್ ಅನ್ನ ಬಿಡಿಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಬ್ರಾಕೆಟ್ಸ್ ಇದಾವ ಅನ್ನುವಂಥದ್ದನ್ನ ನೀವು ಗಮನಿಸಬೇಕಾಗುತ್ತೆ. ಸೊ ಲೆಕ್ಕದಲ್ಲಿ ಬ್ರಾಕೆಟ್ಸ್ ಯಾವ್ದಾರು ಇದೆಯಾ? ಇಲ್ಲ. ನೆಕ್ಸ್ಟ್ ಏನ್ ಮಾಡ್ತೀರಾ? ಆರ್ಡರ್ ಆಫ್ ಅನ್ನ ನೀವು ನೋಡಬೇಕು. ಆರ್ಡರ್ ಅಂದ್ರೆ ಏನು? ಸೊ ರೂಟ್ ಸಿಂಬಲ್ ಇರುವಂತದ್ದು ಅಥವಾ ಸ್ಕ್ವಯರ್ ಇರೋದು ರೂಪದಲ್ಲಿ ಇರುವಂತದ್ದನ್ನ ನೀವು ನೋಡ್ಬೇಕಾಗತ್ತೆ. ಸೊ ಇಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಇದು ರೂಟ್ ಸಿಂಬಲ್ ಅಲ್ಲಿ ಇದೆ, ಮತ್ತೆ ಇಲ್ಲಿ 2 ಅನ್ನುವಂಥದ್ದು ರೂಟ್ ಸಿಂಬಲ್ ಅಲ್ಲಿ ಇದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು? ಫಸ್ಟ್ ಈ ರೂಟ್ ಸಿಂಬಲ್ ಅನ್ನ ಬಿಡಿಸ್ಕೋಬೇಕು. ಅದಾದ್ಮೇಲೆ ನಾವು ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಇದು ಬಾಡ್ಮಾಸ್ ರೂಲ್ ಹೇಳುತ್ತೆ. ಇದನ್ನ ನಾವು ಅಪ್ಲೈ ಮಾಡ್ತಾ ಮಾಡ್ತಾ ಇದ್ರ ಜೊತೆಗೆ ನಮ್ಮ ಲಾ ಆಫ್ ಇಂಡಿಸಸ್ ಏನಿದೆ ಅದನ್ನು ಕೂಡ ಅಪ್ಲೈ ಮಾಡೋಣ. ಈಗ ನೋಡಿ ಸೊಲ್ಯೂಷನ್ ನಲ್ಲಿ ನಾವು ಫಸ್ಟ್ ಸ್ಟೆಪ್ ಆಗಿ ಈಗ ನಮ್ಗೆ ಏನು ಸ್ಕ್ವಯರ್ ರೂಟ್ ಇದೆ ಅದನ್ನ ನಾನು ಕನ್ವರ್ಟೆಡ್ ಇಂಟು ಫ್ರಾಕ್ಷನಲ್ ಫಾರ್ಮ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಒಂದು ಲಾ ಇದೆ. ಯಾವಾಗ ಫ್ರಾಕ್ಷನಲ್ ಫಾರ್ಮ್ ಆಗಿರುತ್ತೆ ಅದನ್ನ ನಾವು ರೂಟ್ ಗೆ ಹೇಗೆ ಕನ್ವರ್ಟ್ ಮಾಡಬೇಕು, ರೂಟ್ ಫಾರ್ಮೆಟ್ ಅಲ್ಲಿ ಇರೋದನ್ನ ಯಾವ ರೀತಿ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಈಗ ನಮ್ಗೆ ರೂಟ್ ಅಲ್ಲಿ ಇರುವಂತದನ್ನ ನಾನು ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಹೇಗೆ ಅನ್ನುವಂಥದ್ದನ್ನ ನೋಡಿ. ಸೊ ಫಸ್ಟ್ 2 ಇಂಟು ಅನ್ನೋದೇನಿದೆ ಹಾಗೆ ತಗೊಳ್ಳೋಣ. ಈಗ ಸ್ಕ್ವಯರ್ ರೂಟ್ ಇದೆ. ಸೊ ಈ ಸ್ಕ್ವಯರ್ ರೂಟ್ ನ ರಿಮೂವ್ ಮಾಡೋಣ. ಯಾವ ರೀತಿ? 2 ನ ಹಾಗೆ ತಗೊಂಡು ಈಗ ಸ್ಕ್ವಯರ್ ಅಂತ ಅಂದ್ರೆ 2 ಅಂತ ಅಲ್ವಾ ಅರ್ಥ? ಸೊ 2 ಅಂತ ಅಂದಾಗ ಇಟ್ ಕನ್ಸಿಡರ್ಡ್ ಆಸ್ ಎ 1/2 ಕ್ಲಿಯರ್ ಇಂಟು 3 ಅನ್ನ ಹಾಗೆ ತಗೊಳ್ಳಿ. ಅದ್ರ ಪಕ್ಕದಲ್ಲಿ ನೋಡಿ ನೀವು ಗಮನಿಸಬಹುದು ಸ್ಕ್ವಯರ್ ರೂಟ್ 2 ಇದೆ. ಈ ಸ್ಕ್ವಯರ್ ರೂಟ್ ನಾವ್ ಏನ್ ಮಾಡ್ಕೊಳ್ತೀವಿ ಅಂದ್ರೆ ಸ್ಟೂಡೆಂಟ್ಸ್ ಈಗ ಇಲ್ಲಿ ಏನೂ ಇಲ್ಲ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಕಂಟೈನ್ ದ ಮಲ್ಟಿಪ್ಲಿಕೇಶನ್ ಸಿಂಬಲ್. ಹಾಗಾಗಿ ನಾನಿಲ್ಲಿ ಮತ್ತೆ ಗುಣಾಕಾರ ಚಿಹ್ನೆಯನ್ನ ತಗೊಂಡು ಈಗ 2 to the power of 1 divided by 2 ತಗೊಂಡಿದ್ದೀನಿ. ನಿಮ್ಮಲ್ಲಿ ಯಾರಿಗಾನ ಗೊಂದಲ ಇದೆಯಾ 1 divided by 2 ಹ್ಯಾಕ್ ತಗೊಂಡ್ರು ಅಂತ? ಇಟ್ಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಈಗ ನಿಮ್ಗೆ ಇಲ್ಲಿ ನೋಡಿ ಈ ರೂಟ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ವಿ ಕನ್ಸಿಡರ್ಡ್ ಇಟ್ ಈಸ್ ಎ 2 ಸ್ಕ್ವಯರ್ ರೂಟ್ ಅಂತ. ಸೊ ಸ್ಕ್ವಯರ್ ರೂಟ್ ಇಸ್ ನಥಿಂಗ್ ಬಟ್ 1/2. ಈಗ ಇಂಟು 4. ಸೊ ಈ 4 ಅನ್ನುವಂಥದ್ದು ರೂಟ್ ಇಂಡೆಕ್ಸ್. ಹಾಗಾಗಿ 4 ಅನ್ನ ತಗೊಂಡಿದ್ದೀನಿ, ಇಂಟು ತಗೊಳ್ತಿದ್ದೀನಿ. ನೆಕ್ಸ್ಟ್ ಸ್ಕ್ವಯರ್ ರೂಟ್ ಅಂತ ಏನಿದೆ ಈ ಸ್ಕ್ವಯರ್ ರೂಟ್ ಅನ್ನ 2 to the power of 1/2. ಸೊ ನೆಕ್ಸ್ಟ್ ಡಿವಿಷನ್ ಸಿಂಬಲ್ ಇದೆ. ಹಾಗಾಗಿ ನಾನು ಡಿವೈಡೆಡ್ ಬೈ ತಗೊಂಡು 12 ಅನ್ನ ತಗೊಂಡಿದ್ದೀನಿ, ಇಂಟು ತಗೊಳ್ತೀನಿ. ನೆಕ್ಸ್ಟ್ 2 to the power of 1/2 ಮಾಡ್ಕೊಂಡಿದ್ದೀನಿ. ಸೊ ಈಗ ಒಂದು ಸ್ಟೆಪ್ ನ ಮುಗಿಸಿದ್ವಿ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಈಗ ಏನ್ ಮಾಡಿದ್ವಿ ಸ್ಟೂಡೆಂಟ್ಸ್? ನಮ್ಗೆ ಏನು ಸ್ಕ್ವಯರ್ ರೂಟ್ ಇತ್ತು ಅದನ್ನ ರಿಮೂವ್ ಮಾಡ್ಕೊಂಡಿದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನಮ್ಗೆ ಯಾವ್ದಾದ್ರು ಕೂಡ ನಮ್ಮ ಇಂಡಿಸಸ್ ಲಾ ಅಪ್ಲೈ ಆಗುತ್ತಾ ನೋಡೋಣ. ಸೊ ಈಗ ಇಂಡಿಸಸ್ ಲಾ ಅಪ್ಲೈ ಆಗ್ಬೇಕು ಅಂತ ಅಂದ್ರೆ ಒಂದು ಡಿವಿಷನ್ ಇದೆ, ಇನ್ನೊಂದು ಮಲ್ಟಿಪ್ಲಿಕೇಶನ್ ಇದೆ. ಬಟ್ ಇಲ್ಲಿ ಏನು ನೀವು ನೋಡ್ಬೇಕಾಗಿರೋದು ನೆಕ್ಸ್ಟ್ ಯಾವ್ದಾದ್ರು ಲಾರ್ಜ್ ನಂಬರ್ ಇದೆಯಾ ಅದನ್ನ ನಾವೇನಾದ್ರೂ ಡಿವೈಡ್ ಮಾಡ್ಕೊಳಕ್ಕಾಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಈಗ ಇಲ್ಲಿ ನೋಡಿ 2 ಅನ್ನುವಂಥದ್ದು ಸಿಂಪಲ್ ನಂಬರ್ಸ್ ಅಲ್ವಾ? 2 ಅನ್ನುವಂಥದ್ದು, 3 ಅನ್ನುವಂಥದ್ದು, 4 ಅನ್ನುವಂಥದ್ದು. ಬಟ್ ಇವುಗಳ ಮಧ್ಯೆ ಒಂದೇ ಒಂದು ಲಾರ್ಜ್ ನಂಬರ್ ಇದೆ, ಅದು ಯಾವುದು? 12. ಈಗ ಈ 12 ಅನ್ನ ನಾವ್ ಏನ್ ಮಾಡ್ಕೋಬೇಕು? ಡಿವೈಡ್ ಮಾಡ್ಕೋಬೇಕು, ಅಂದ್ರೆ ಭಾಗ ಮಾಡ್ಕೊಳ್ಳೋಣ, ಬಿಡಿಸ್ಕೊಳ್ಳೋಣ.
ಸೊ ಈ ಬಿಡಿಸ್ಕೊಳ್ಳೋದು ಅಂತ ಅಂದ್ರೆ ಏನು, ಈ 12ನ ಯಾವ ಸಂಖ್ಯೆಯಿಂದ ಯಾವುದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 12 ಬರುತ್ತೆ. ಸೊ ನಿಮ್ಗೆ ಗೊತ್ತಿದೆ. ಸೊ ಈಗ ನೋಡ್ಕೊಳ್ಳಿ, ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ನ್ಯೂಮರೇಟರ್ ಅಲ್ಲಿ ಏನೂ ಚೇಂಜಸ್ ಮಾಡಿಲ್ಲ, ಆದ್ರೆ ಡಿನಾಮಿನೇಟರ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಚೇಂಜಸ್ ಮಾಡಿದ್ದೀನಿ. ಏನಪ್ಪಾ ಅದು ಚೇಂಜಸ್ ಅಂತ ಅಂದ್ರೆ, ಈಗ ಇಲ್ಲಿ ನೋಡಿ 12 ಅನ್ನುವಂಥದ್ದು ಏನಿದೆ ಅದನ್ನ ನಾನು 4 into 2 ಅಂತ ಬಿಡಿಸ್ಕೊಂಡಿದ್ದೀನಿ. ಸೊ ಯಾಕೆ ಈ ತರ ಮಾಡ್ಕೊಂಡೆ ಅಂತ ಅಂದ್ರೆ, ನನಗೆ ಕ್ಯಾನ್ಸಲ್ ಮಾಡೋದಕ್ಕೆ, ಡಿವೈಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 4 ಕ್ಯಾನ್ಸಲ್ ಆಗುತ್ತೆ, 3 ಮತ್ತೆ 3 ಕ್ಯಾನ್ಸಲ್ ಆಗುತ್ತೆ, 2 to the power of 1/2 ಮತ್ತೆ ಇಲ್ಲಿ ನೋಡಿ 2 to the power of 1/2 ಕ್ಯಾನ್ಸಲ್ ಆಗುತ್ತೆ. ಸೊ ಈಗ 4 ಮತ್ತೆ 3 ಇರೋದಕ್ಕೆ ಕ್ಯಾನ್ಸಲ್ ಮಾಡಕ್ ಆಯ್ತು ನಮ್ಗೆ, ಆದ್ರೆ 12 ಇದ್ರೆ ಕ್ಯಾನ್ಸಲ್ ಮಾಡಕ್ ಆಗ್ತಿತ್ತಾ? ಇಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಈ ತರ ಲಾರ್ಜ್ ನಂಬರ್ ಇರೋದನ್ನ ನಾವು ಸಿಂಪಲ್ ನಂಬರ್ ಆಗಿ ಡಿವೈಡ್ ಮಾಡ್ಕೊತೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಏನ್ ಮಾಡ್ತಿದ್ದೀನಿ, ಈಗ ನಾನು ನಿಮ್ಗೆ ಹೇಳಿದೆ ಕ್ಯಾನ್ಸಲ್ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ 4 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 3 ಕ್ಯಾನ್ಸಲ್ ಆಯ್ತು, ಇಲ್ಲೂ 3 ಕ್ಯಾನ್ಸಲ್ ಆಯ್ತು. ಬೇಕಾದ್ರೆ ಇಲ್ಲಿ 2 to the power of 1/2 ಇತ್ತು, ಇಲ್ಲೂ 2 to the power of 1/2 ಇದೆ. ಹಾಗಾದ್ರೆ ಸ್ಟೂಡೆಂಟ್ಸ್ ಇವೆಲ್ಲ ಕ್ಯಾನ್ಸಲ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಗಮನಿಸಿ, ಏನ್ ನಂಬರ್ ಸಿಗುತ್ತೆ. ಇನ್ನು ಉಳಿದಿರುವಂತದ್ದು ಏನಿದೆ, 2 into 2 to the power of 1/2, ಇಲ್ಲೂ ಕೂಡ 2 into 2 to the power of 1/2 ತಗೊಳ್ಳೋಣ, ಇಂಟು ಈಗ ನೋಡಿ ಇದೊಂದು ನಂಬರ್ ಹಾಗೆ ಇದೆ 2 to the power of 1/2, ಹಾಗಾಗಿ ಅದನ್ನು ಹಾಗೆ ತಗೊಂಡಿದ್ದೀನಿ. ಇನ್ನು ಮಿಕ್ಕಿರೋ ಎಲ್ಲಾ ನಂಬರ್ಸ್ ಅನ್ನ ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನ್ ಮಾಡೋಣ, ಈಗ ಮತ್ತೆ ನೀವು ಪ್ರತಿ ಹಂತದಲ್ಲೂ ಪ್ರತಿ ಸ್ಟೆಪ್ ಅಲ್ಲೂ ಕೂಡ ಇಂಡಿಸಸ್ ಲಾ ಯಾವ್ದು ಅಪ್ಲೈ ಆಗುತ್ತೆ ಅಂತ ಗಮನಿಸಬೇಕು. ಈಗ ಇಲ್ಲಿ ನೋಡಿ, ನಮಗೆ ಬೇಸ್ ಅನ್ನೋದು ಸೇಮ್ ಇದೆ, ಬಟ್ ಇದಕ್ಕೆ ಏನು ಇಲ್ಲ ಅಂದ್ರೂ ಪವರ್ 1 ಇದೆ ಅಂತ ಅರ್ಥ. ಸೊ ಇದಕ್ಕೆ 1/2 ಇದೆ, ಇದಕ್ಕೂ 1/2 ಇದೆ. ಸೊ ಸ್ಟೂಡೆಂಟ್ಸ್ ನಾವೀಗ ಏನ್ ಮಾಡ್ತೀವಪ್ಪ ಅಂದ್ರೆ, ಫಸ್ಟ್ ಲಾನ ಅಪ್ಲೈ ಮಾಡ್ತೀವಿ, ಏನು a to the power of m into a to the power of n. ಸೊ ಇವೆರಡನ್ನು ಕೂಡ ಆಡ್ ಮಾಡ್ಕೊಳ್ಳೋಣ. ಯಾವೆರಡನ್ನ, ಇದನ್ನ a ಅಂತ ತಗೊಂಡ್ರೆ, ಇದನ್ನು a ಅಂತ ಬೇಸ್ ಅಂತ ತಗೊಂಡ್ರೆ, ಇದನ್ನ m ಅಂತ ತಗೊಳ್ತೀನಿ, ಇದನ್ನ n ಅಂತ ತಗೊಳ್ತೀನಿ. ಸೊ ದಿಸ್ ಇಸ್ m, ದಿಸ್ ಇಸ್ ದ n. ಸೊ ಹಾಗಾಗಿ ಅವೆರಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಸೊ ನೋಡಿ ನೀವು ಗಮನಿಸಿ, 2 ನ ಹಾಗೆ ತಗೊಂಡು ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಗೆ ತಗೊಂಡಿದ್ದೀನಿ, ಬಟ್ 2 to the power of ನೋಡಿ 1/2 ಅನ್ನೋದನ್ನ ಆಡ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಆಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದಾಗ ನಿಮ್ಗೆ ಗೊತ್ತಿದೆ, ಇದು ಯಾವಾಗ ಆಡ್ ಸಿಂಬಲ್ ಇರುತ್ತೆ ಅಲ್ಲಿ ನಾವೇನ್ ಮಾಡ್ತೀವಿ, LCM ತಗೊಳ್ತೀವಿ. LCM ತಗೊಂಡಾಗ ನಂಬರ್ ಏನ್ ಸಿಗುತ್ತೆ ಅದನ್ನ ಹಾಗೆ ನಾವು ಅಡಿಷನ್ ಮಾಡ್ಕೊಳ್ತೀವಿ. ಯಾವ ರೀತಿ ಅನ್ನೋದನ್ನ ನೋಡಿ, ಇಲ್ಲಿ 2 into 2 to the power of, ಸೊ ಇಲ್ಲಿ ನಾವು LCM ಪ್ರಕಾರ ನೋಡಿದ್ರೆ 2/2 ನೇ ಸಿಗುತ್ತೆ. ಸೊ 2/2 ಅಂತ ಅಂದ್ರೆ 2 ones are 2 ones, ಇಟ್ಸ್ ನಥಿಂಗ್ ಬಟ್ 2 to the power of 1 ಅಂತ ಅಲ್ವಾ. ಇವೆರಡನ್ನ 2 ನ ಕ್ಯಾನ್ಸಲ್ ಮಾಡಿದ್ರೆ ಏನ್ ಮಿಕ್ಕಿರುತ್ತೆ, ಇನ್ನು 1 ಅಂತಾನೆ. ಸೊ 1 ನ ನಾವು ಎಕ್ಸ್ಪ್ರೆಸ್ ಮಾಡಿದ್ರು ಒಂದೇ, ಇಲ್ಲ ಅಂದ್ರೂ ಒಂದೇ. ಹಾಗಾಗಿ 2 into 2 ಅಂದ್ರೆ 4. ನೋಡಿ ಸ್ಟೂಡೆಂಟ್ಸ್, ಈ ರೂಪದಲ್ಲಿ ಇದ್ದಂಥದ್ದನ್ನ ನಾವು ಫೈನಲ್ ಆಗಿ ಹೇಗೆ ಕನ್ವರ್ಟ್ ಮಾಡಿದ್ವಿ, ಕನ್ವರ್ಟೆಡ್ ಇಂಟು 4. ದಿಸ್ ಇಸ್ ಕಾಲ್ಡ್ ಸಿಂಪ್ಲಿಫಿಕೇಶನ್. ಸೊ ಇಲ್ಲಿ ನಾವು ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಯಾವ ಸ್ಟೆಪ್ ಅಲ್ಲಿ ಏನೇನ ಫಾಲೋ ಮಾಡಿದ್ವಿ ಅನ್ನೋದನ್ನ ಮತ್ತೊಮ್ಮೆ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಬಹಳ ಮುಖ್ಯವಾಗಿ ಇಂಡಿಸಸ್ ನ ಲಾನ ಯಾವ್ದನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ ಅನ್ನೋದು ಕೂಡ ನಾನು ಇಲ್ಲಿ ಪಕ್ಕದಲ್ಲಿ ಈಕ್ವೇಶನ್ಸ್ ಅನ್ನ ಬರ್ದಿದ್ದೀನಿ. ಈಗ ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡೋಣ. ಪ್ರಾಬ್ಲಮ್ ನಂಬರ್ 2. ಪ್ರಶ್ನೆ ಈ ರೀತಿ ಇದೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ನೀವು ನೋಡಿದಂತ ಸಂದರ್ಭದಲ್ಲಿ ಸ್ಕ್ವಯರ್ ರೂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಸ್ಕ್ವಯರ್ ರೂಟ್ ಅಂತ ಅನ್ನೋಕ್ಕಿಂತ ಮುಂಚಿತವಾಗಿ ನಾವು ಈಗ ಬಾಡ್ಮಾಸ್ ರೂಲ್ ಏನ್ ಹೇಳುತ್ತೆ, ಫಸ್ಟ್ ಬ್ರಾಕೆಟ್ಸ್ ಅನ್ನು ತಗೋಬೇಕು, ಆಮೇಲೆ ನಾವು ಆರ್ಡರ್ ಅನ್ನು ತಗೋಬೇಕು, ಅದು ಆದ್ಮೇಲೆ ನಾವು ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಸೊ ಇಲ್ಲಿ ಯಾವುದೇ ಬ್ರಾಕೆಟ್ಸ್ ಇಲ್ಲ, ಎಲ್ಲೂ ಕೂಡ ಬ್ರಾಕೆಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿಲ್ಲ. ಬಟ್ ಆದ್ರೆ ಇಲ್ಲಿ ನಮ್ಗೆ ಆರ್ಡರ್ ಇದಾವೆ, ಸೊ ಸ್ಕ್ವಯರ್ ರೂಟ್ಸ್ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಈಗ ಅದನ್ನ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡ್ಕೊಳ್ಳೋದಂದ್ರೆ ಏನು, ರ್ಯಾಂಡಿಕ್ಯಾಂಡ್ ಫಾರ್ಮೆಟ್ ಕನ್ವರ್ಟ್ ಮಾಡ್ಕೊಂಡು ರ್ಯಾಂಡಿಕ್ಯಾಂಡ್ ಫಾರ್ಮೆಟ್ ಇಂದ ಅದನ್ನ ಫ್ರಾಕ್ಷನ್ ತಗೋಬೇಕಾಗುತ್ತೆ. ಇದು ಕೂಡ ನಿಮ್ಗೆ ಗೊತ್ತಿದೆ, ನಮ್ಮ ಇಂಡಿಸಸ್ ಲಾಸ್ ಅಲ್ಲಿ ಬರುತ್ತೆ. ಈಗ ನಾನು ಸೊಲ್ಯೂಷನ್ ಅಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಅದನ್ನೇ ಮಾಡಿರುವಂತದ್ದು.
ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದೀನಿ ಅಂದ್ರೆ ಈಗ ನೋಡಿ ಈ ರೂಟ್ ನ ರಿಮೂವ್ ಮಾಡಿದೀನಿ. ಸೊ ಈ ರೂಟ್ ಅನ್ನುವಂಥದ್ದು ನೋಡಿ ಇದು ಆಲ್ರೆಡಿ ಇದಕ್ಕೆ ಅಪ್ಲೈ ಆಗುತ್ತೆ. ಈ 2⁴ ಅನ್ನೋದು ರೂಟ್ ಇದೆ, 64 ಅನ್ನೋದು ರೂಟ್ ಇದೆ, ಬಟ್ 2⁴ ಅನ್ನೋದಕ್ಕೆ ಇದು ಅಪ್ಲೈ ಆಗುತ್ತೆ. ಹಾಗಾಗಿ ಇದನ್ನ ರಿಮೂವ್ ಮಾಡ್ಕೊಳ್ತಾ ಇದೀನಿ. ಹೇಗೆ ಅನ್ನುವಂಥದ್ದನ್ನ ನೀವು ಗಮನಿಸಿ. 2⁴ ಅಂತ ಇದೆ. ಓಕೆ, ಇಲ್ಲಿ ಏನು ಸಿಂಬಲ್ ಇದೆ, ರಾಡಿಕಲ್ ಸಿಂಬಲ್ ಏನಿದೆ, ಇದು ಸ್ಕ್ವಯರ್ ರೂಟ್. ಸ್ಕ್ವಯರ್ ರೂಟ್ ಅನ್ನ ಯಾವಾಗ್ಲೂ ಕೂಡ ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಫ್ರಾಕ್ಷನ್ ಕನ್ವರ್ಟ್ ಮಾಡಿದಾಗ ಅದು 1/2 ಆಗುತ್ತೆ. ಹಾಗಾಗಿ 2⁴ ಇಂಟು 1/2 ಅಂತ ತಗೋಬೇಕು. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಈ ನಾವು ರಾಡಿಕಲ್ ಸಿಂಬಲ್ ನ ರಿಮೂವ್ ಮಾಡ್ತಿದೀವಿ ಅಂತ ಅಂದ್ರೆ ಇದರಲ್ಲಿ ಸ್ಕ್ವಯರ್ ರೂಟ್ ನ ರಿಮೂವ್ ಮಾಡ್ತಿದೀವಿ. ಸ್ಕ್ವಯರ್ ಅಂದ್ರೆ ಎಷ್ಟು? 2. ಹಾಗಾಗಿ ಫ್ರಾಕ್ಷನ್ ಅಲ್ಲಿ ಏನಂತ ತಗೊಳ್ತೀವಿ ಅಂದ್ರೆ 2⁴ ಅಂತ ಹಾಗೆ ತಗೊಂಡು ಇಂಟು 1/2 ತಗೋಬೇಕು. ಹಾಗಾಗಿ ನೀವು ಇದು ಪವರ್ 4 ಅನ್ನ ಕ್ಯಾನ್ಸಲ್ ಮಾಡಂಗಿಲ್ಲ, ಅದು ಹಾಗೆ ಇರುತ್ತೆ. ಮತ್ತೆ ನೆಕ್ಸ್ಟ್ ಏನ್ ಮಾಡ್ತೀವಿ? ಇಂಟು. ಬಟ್ ಇಲ್ಲಿ ಏನ್ ಮಾಡಿದೀವಿ ನೋಡಿ, 64 ಅನ್ನುವಂಥದ್ದು ನಮ್ಗೆ ಕಂಪ್ಲೀಟ್ ಒಂದು ಏನಪ್ಪಾ ಸ್ಕ್ವೇರ್ ಇದೆ. ನಮ್ಗೆ 64 ಅನ್ನುವಂಥದ್ದು ಇಟ್ಸ್ ಎ ಕಂಪ್ಲೀಟ್ ಸ್ಕ್ವೇರ್. ಈಗ ಅದನ್ನ ನಾವು ಎಕ್ಸ್ಪೋನೆಂಟ್ ಫಾರ್ಮ್ಗೆ ಮಾಡ್ಕೋಬೇಕು, ರ್ಯಾಂಡಿಕ್ಯಾಂಡ್ ಫಾರ್ಮಿಗೆ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಆ ತರ ತಗೊಳಕ್ ಬರಲ್ಲ. ರ್ಯಾಂಡಿಕ್ಯಾಂಡ್ ಫಾರ್ಮೆಟ್ ಅಂತ ಅಂದ್ರೆ ರೂಟ್ ಒಳಗಡೆ ಯಾವಾಗ್ಲೂ ಕೂಡ ಪವರ್ ರೂಪದಲ್ಲಿ ಇರಬೇಕು. ಸೊ ಈಗ ಇದನ್ನ ಪವರ್ ರೂಪದಲ್ಲಿ ತಗೊಳ್ಳೋದಂದ್ರೆ ಹೇಗೆ? 64 ಅನ್ನುವಂಥದ್ದು ಇಲ್ಲಿ ನೋಡಿ ಆರ್ಡರ್ 3 ಇದೆ. ಹಾಗಾಗಿ ನಮ್ಗೆ 3 ಅನ್ನುವಂಥದ್ದಕ್ಕೆ ತಗೊಳ್ಳೋದಾದ್ರೆ ಸೊ 4 ಇಂಟು 4 ಇಂಟು 4 ಮಾಡ್ಕೊಂಡಾಗ ನಮ್ಗೆ ಏನ್ ಸಿಗುತ್ತೆ ಸ್ಟೂಡೆಂಟ್ಸ್? ವಿ ಗೆಟ್ ದ 64. ಹಾಗಾಗಿ ಇದನ್ನ ನಾನು ರಾಡಿಕ್ಯಾಂಡ್ ಫಾರ್ಮೆಟ್ ಕನ್ವರ್ಟ್ ಮಾಡ್ಕೊಂಡಾಗ 4⁴ ಸಿಕ್ತು. ಸೊ ಇದನ್ನ ನೀವು ಪ್ರತಿ ಇದರಲ್ಲೂ ಕೂಡ ಅಷ್ಟೇ ಈ ರೀತಿ ಇದ್ದಂತಹ ಏನಂತ ಕರಿತೀವಿ, ಕಂಪ್ಲೀಟ್ ಸ್ಕ್ವೇರ್ ಅನ್ನುವಂಥದ್ದು ಏನಿದೆ, ಸ್ಕ್ವೇರ್ ನಂಬರ್ ಏನಿದೆ ಅದನ್ನ ನಾವು ರೂಟ್ ನಂಬರ್ ಅಂತ ಏನಿದೆ ಅದನ್ನ ನಾವು ಪವರ್ ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ನೋಡಿ ಡಿವೈಡೆಡ್ ಬೈ ಇದೆ, ಹಾಗಾಗಿ ಡಿವೈಡೆಡ್ ಬೈ ಅಂತ ಅಂದಾಗ ನಾನು ಡಿವೈಡೆಡ್ ಬೈ ಮಾಡ್ಕೊಂತಾ ಇದೀನಿ. ಬಟ್ ಇಲ್ಲಿ ನೋಡಿ ರಾಡಿಕ್ಯಾಂಡ್ ಫಾರ್ಮ್ ಆಲ್ರೆಡಿ ಇದೆ, ಹಾಗಾಗಿ ನಾನು ಅದನ್ನ ಹಾಗೆ ಬರ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀನಿ, ಈಗ ಈ ರಾಡಿಕ್ಯಾಂಡ್ ಫಾರ್ಮೆಟ್ ಅನ್ನ ತೆಗೆದು ಫ್ರಾಕ್ಷನ್ ಕನ್ವರ್ಟ್ ಮಾಡ್ತೀನಿ. ಯಾವ್ದೇ ಅದನ್ನ, ಸೊ ಇದನ್ನ ಮತ್ತೆ ಈಗ ನೋಡಿ ಇದನ್ನ ನಾನು ಫ್ರಾಕ್ಷನ್ ಕನ್ವರ್ಟ್ ಮಾಡ್ತೀನಿ, ಮತ್ತೆ ಇದನ್ನು ಕೂಡ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ತೀನಿ. ಈಗ ಆಲ್ರೆಡಿ ಫಸ್ಟ್ ಒನ್ ಅನ್ನ ನಾವು ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಿದ್ದಾಗಿದೆ. ಸೊ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, ನೀವು ಈಗ ಫಸ್ಟ್ ಏನಿದೆ ಹಾಗೆ ತಗೊಳ್ತಾ ಇದೀನಿ, ಇಂಟು ತಗೊಂಡಿದ್ದೀನಿ. 4 ನೋಡಿ, ಈಗ 4 ಅನ್ನುವಂಥದ್ದು ಏನಿದೆ 4⁴ ಅಂತ ಏನಿದೆ ಅದನ್ನ ಹಾಗೆ ಬರ್ಕೊಳ್ತಾ ಇದೀನಿ. ಬಟ್ ರಾಡಿಕಲ್ ಸಿಂಬಲ್ ರಿಮೂವ್ ಆಗ್ತಿದೆ. ಈಗ ಅದ್ರ ಜಾಗದಲ್ಲಿ ಏನ್ ಬರ್ತಿದೆ ಅಂದ್ರೆ, ಈಗ ನಿಮ್ಗೆ ಆರ್ಡರ್ ನಂಬರ್ ಏನಿದೆ 3 ಇದೆ, ಹಾಗಾಗಿ 1/3 ಅಂತ ತಗೊಳ್ಳಿ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಕೆಳಗಡೆ ನೋಡಿ, ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ 2⁴ ಅನ್ನುವಂಥದ್ದು ರಾಡಿಕ್ಯಾಂಡ್ ನಂಬರ್, ಅದನ್ನ ಫಸ್ಟ್ ಬರ್ಕೊಳ್ಳಿ, ಇಂಟು ತಗೊಳ್ಳಿ. ಸೊ ಈಗ ಏನಿದೆ ಆರ್ಡರ್ ನಂಬರು ಅಥವಾ ರೂಟ್ ಇಂಡೆಕ್ಸ್ ಏನಿದೆ 4. ಸೊ 4 ಇದೆ ಅಂತ ಅಂದಾಗ ಇಟ್ಸ್ ನಥಿಂಗ್ ಬಟ್ 1/4 ಅಂತ. ಹಾಗಾಗಿ ನಾನು 1/4 ಅಂತ ಬರ್ಕೊಂಡಿದ್ದೀನಿ. ಸೊ ಸ್ಟೂಡೆಂಟ್ಸ್, ಈಗ ನಾನು ಕನ್ವರ್ಟೆಡ್ ಇಂಟು ಫ್ರಾಕ್ಷನ್, ರಾಡಿಕ್ಯಾಂಡ್ ಇಂದ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಕೊಂಡೆ. ಬಟ್ ನೀವು ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ, ಈಗ ಇಲ್ಲಿ ಇರುವಂತದ್ದು ಏನಿದೆ ಈ ಫಾರ್ಮೆಟ್ ಅನ್ನ ನಾನೀಗ ರಿಮೂವ್ ಮಾಡ್ಕೋಬೇಕು. ಯಾವ ಫಾರ್ಮೆಟ್ ಅನ್ನ? ಈಗ ನಿಮ್ಗೆ ಮಾರ್ಕ್ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಐ ವಿಲ್ ಶೋ ಯು. ಸೊ ಇಲ್ಲಿ ಏನಿದೆ ಇದನ್ನ ನಾನು ರಿಮೂವ್ ಮಾಡಿ ತೋರಿಸ್ತೀನಿ, ಹೇಗೆ ಅನ್ನುವಂಥದ್ದು ನಿಮಗೆ ಈಗ ಗೊತ್ತಾಗುತ್ತೆ ನೋಡಿ. ಓಕೆ, ಸೊ ಈಗ ಇಲ್ಲಿ ನೋಡಿ 2 1s 2 2s. ಸೊ ಹಾಗಾಗಿ 2 ಇಂಟು 1 2. ಹಾಗಾಗಿ 2⁴ ಇದ್ದಿದ್ದು ಏನಾಗುತ್ತೆ? 2⁴ ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, 2 1s 2 2s, 2 1 2 2 4. ಹಾಗಾಗಿ ನಾವು 2 ಮಿಕ್ಕುತ್ತೆ, 2 ಇಂಟು 1 2 ಆಗುತ್ತೆ. ಈಗ ನೆಕ್ಸ್ಟ್ ಬರೋಣ ನೋಡಿ, 3 1 3 1. ಸೊ 3 3 ಅನ್ನುವಂಥದ್ದು ಕ್ಯಾನ್ಸಲ್ ಆದ್ರೆ 1 ಮಿಕ್ಕುತ್ತೆ. ಹಾಗಾಗಿ 1 ಇಂಟು 1 ಅನ್ನುವಂಥದ್ದು ಏನಾಗುತ್ತೆ? 1. ಸೊ ಈಗ ಹಾಗಾಗಿ ನಾನು ಏನ್ ಮಾಡಿದೀವಿ ಅಂದ್ರೆ 4⁴ ಅನ್ನ ಬರೆದ್ರು ಒಂದೇ, ಇಲ್ಲ ಅಂದ್ರೂ ಒಂದೇ. ಹಾಗಾಗಿ ನಾನು ಎಕ್ಸ್ಪೋನೆಂಟ್ 1 ಅದನ್ನ ಬರ್ದಿಲ್ಲ, ಬರೀ 4 ಅಂತ ಮಾತ್ರ ಬರ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನೋಡ್ಕೊಳ್ಳಿ, 2⁴ ಹೇಗ್ ಬಂತು? ಸೊ 4 1s 4 2s 8. ಸೊ 2 1s
2. ಇದನ್ನ ಭಾಗಾಕಾರ ಮಾಡ್ಕೋಬೇಕು ಫಸ್ಟ್. 4 ಒಂದ್ಲಿ 4 ಎರಡ್ಲಿ, ಸೊ 2 ಒಂದ್ಲಿ 2, ಹಾಗಾಗಿ 2 to the power of 2 ಬಂತು. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಅಂದ್ರೆ, ನೀವು ಗಮನಿಸಬಹುದು ಈ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ ಅಲ್ವಾ ಸ್ಟೂಡೆಂಟ್ಸ್? ಯಾವ್ದಾವ್ದು ಕ್ಯಾನ್ಸಲ್ ಆಗುತ್ತೆ? ಈಗ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ, ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನು ಫೈನಲ್ ಆಗಿ ನಮಗೆ ಉಳ್ಕೊಳ್ಳುವಂತದ್ದೇನು 4. ಹಾಗಾಗಿ ವಾಟ್ ಈಸ್ ದ ಆನ್ಸರ್? ಆನ್ಸರ್ ಇಸ್ 4. ಗೊತ್ತಾಯ್ತಾ ಹೇಗೆ ನಾವು ಇದನ್ನ ಅಡಾಪ್ಟ್ ಮಾಡ್ಕೊಂಡ್ವಿ ಅಂತ? ಸೊ ಸ್ಟೂಡೆಂಟ್ಸ್, ಇದು ಎರಡನೇ ಪ್ರಾಬ್ಲಮ್ ನ ಸೊಲ್ಯೂಷನ್ ಆಯ್ತು. ಈಗ ಇನ್ನೊಂದು ಲೆಕ್ಕವನ್ನ ನೋಡೋಣ, ದಟ್ ಈಸ್ ಪ್ರಾಬ್ಲಮ್ ನಂಬರ್ 3. ಸ್ಟೂಡೆಂಟ್ಸ್, ಈಗ ಥರ್ಡ್ ಪ್ರಾಬ್ಲಮ್ ನೋಡೋಣ. ಪ್ರಶ್ನೆ ಈ ರೀತಿ ಇದೆ. ಸೊ ನಮ್ಗೆ ಸಿಂಪ್ಲಿಫೈ ಮಾಡಿ ಅಂತ ಹೇಳಿ 12 to the power of 4n into 15 power 3n ಕೊಟ್ಟಿದ್ದಾರೆ, ಇಂಟು 3 to the power of 2n divided by 4 to the power of 3n into 3 to the power of n into 5 to the power of 6n ಅಂತ ಹೇಳಿದ್ದಾರೆ. ಈಗ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ಅಂತ ಅಂದಾಗ ಫಸ್ಟ್ ಬ್ರಾಕೆಟ್ ಅನ್ನ ರಿಮೂವ್ ಮಾಡ್ಕೊಳ್ಳೋಣ, ಆರ್ಡರ್ ಅನ್ನ ರಿಮೂವ್ ಮಾಡ್ಕೊಳ್ಳೋಣ. ಲಾರ್ಜ್ ನಂಬರ್ ಏನಾರು ಇದ್ರೆ ಅದನ್ನ ನಾವು ಸ್ಮಾಲ್ ನಂಬರ್ ಕನ್ವರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಡಿವಿಷನ್ ಆಗಿರ್ಬೋದು, ಆಮೇಲೆ ಮಲ್ಟಿಪ್ಲಿಕೇಶನ್, ಅದಾದ್ಮೇಲೆ ಅಡಿಷನ್, ಈ ರೀತಿಯಾಗಿ ನಾವು ತಗೋಬೇಕು. ಬಟ್ ಇದ್ರ ಜೊತೆಗೆ ನಾವು ಲಾಸ್ ಆಫ್ ಇಂಡಿಸಸ್ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಇದರಲ್ಲಿ ಯಾವ್ದಾರ ಬ್ರಾಕೆಟ್ಸ್ ಇದಾವ? ಇಲ್ಲ. ಆರ್ಡರ್ ಇದಾವ? ಆರ್ಡರ್ ಅಂದ್ರೆ ಸ್ಕ್ವೇರ್ ರೂಟ್ಸ್ ಇದಾವ? ಇಲ್ಲ. ನೆಕ್ಸ್ಟ್ ಡಿವಿಷನ್ ಅಪ್ಲೈ ಮಾಡ್ಬೇಕಾ? ಹೌದು, ಡಿವಿಷನ್ ಮಾಡಬಹುದು. ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡೋಣ, ಯಾಕಂದ್ರೆ ಅಡಿಷನ್ ಸಬ್ಟ್ರಾಕ್ಷನ್ ಸಿಂಬಲ್ ಇಲ್ಲ. ಈಗ ಡಿವಿಷನ್ ಮಾಡಬೇಕು ಅಂತ ಅಂದ್ರೆ ಎಲ್ಲಾ ನಂಬರು ಕ್ಯಾನ್ಸಲ್ ಆಗುತ್ತಾ ಒಂದಕ್ಕೊಂದು? ಇಲ್ಲ, ಎಲ್ಲವೂ ಕೂಡ ಡಿಫರೆಂಟ್ ಆಗಿದೆ. ಆದ್ರೆ ಇಲ್ಲಿ ನಾವು ಒಂದು ಮಾಡಬಹುದು, ಲಾರ್ಜ್ ನಂಬರ್ಸ್ ಇದಾವೆ, ಅದನ್ನ ನಾವು ಸ್ಮಾಲ್ ನಂಬರ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಕನ್ವರ್ಟ್ ಮಾಡಿದಾಗ ನಾವು ಮೋಸ್ಟ್ಲಿ ಡಿವಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಏನ್ ಮಾಡ್ತೀನಪ್ಪ ಅಂತ ಅಂದ್ರೆ ಸೊಲ್ಯೂಷನ್ ಅಲ್ಲಿ ಫಸ್ಟ್ ಇದೇನ್ ಮಾಡ್ತೀನಿ, 12 ಮತ್ತೆ 15 ಅನ್ನುವಂಥದ್ದನ್ನ ನಾನು ಸ್ಮಾಲ್ ನಂಬರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಹೇಗೆ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ಈಗ ಇಲ್ಲಿ ನೀವು ಗಮನಿಸ್ತಿದ್ದೀರಾ ಅಂದ್ರೆ ನೋಡಿ, 12 ಅನ್ನೋದನ್ನ ನಾನು 4 into 3 ಅಂತ ಮಾಡ್ಕೊಂಡೆ. ಯಾಕೆ 4 into 3 ಅಂತ ತಗೊಂಡೆ? ಯಾಕೆ 6 into 2 ಅಂತ ತಗೊಂಡಿಲ್ಲ ಅಂದ್ರೆ, ದ ರೀಸನ್ ಈಸ್ 4 ಮತ್ತೆ 3 ಅನ್ನುವಂಥದ್ದು ಈಗ ಆಲ್ರೆಡಿ ನಂಬರ್ ಇದೆ. ಸೊ ನಾನು ಇಲ್ಲೂ ಮತ್ತೆ 4 ಮತ್ತೆ 3 ತಗೊಂಡ್ರೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 4 into 3 ಅಂತ ತಗೊಳ್ತಿದ್ದೀನಿ. ನೆಕ್ಸ್ಟ್ 15 ಇದೆ, 15 ಅಷ್ಟೇ ನೋಡಿ, 3 into 5 ಅಥವಾ 5 into 3 ಅಂತ ತಗೊಳ್ತಿದ್ದೀನಿ. ಯಾಕೆ 3, 5 ಮಾತ್ರನೇ ತಗೊಂಡೆ? ಸೊ ದ ರೀಸನ್ ಈಸ್ 5 ಮತ್ತು 3 ಇಂದ ಕ್ಯಾನ್ಸಲ್ ಏನಾರು ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಆಸ್ ಯೂಶುವಲ್ ಪವರ್ ಹೇಗಿರುತ್ತೆ ಹಾಗೆ ತಗೊಳ್ಳಿ. ಇಲ್ಲಿ 4n ಇದೆ ಅಂದ್ರೆ ಇಲ್ಲೂ 4n, ಇಲ್ಲೂ ಕೂಡ ಅಷ್ಟೇ 3n ಇದೆ ಅಂದ್ರೆ 3n. ಸೊ ನೆಕ್ಸ್ಟ್ ಇಂಟು 3 ಡಿವೈಡೆಡ್ 3 ಪವರ್ 2n ಹೇಗಿದೆ ಹಾಗೆ ಬರ್ಕೊಳ್ತಾ ಇದ್ದೀನಿ. ಇನ್ನು ಡಿವೈಡೆಡ್ ಬೈ ಕೆಳಗಡೆ ಏನಿದೆ ಸ್ಮಾಲ್ ನಂಬರ್ಸ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಗಮನಿಸಬೇಕಾಗಿರೋದು ಏನು, ಈಗ ಎರಡು ಕೂಡ ನಾವು ಬ್ರಾಕೆಟ್ ಅಲ್ಲಿ ತಗೊಂಡಿದ್ದೀವಿ. ಸೊ ಈಗ ನೀವು ಗಮನಿಸಿದಾಗ ಇಲ್ಲಿ ಇದೊಂದು ನಾವು ಬೇಸ್ ಅಂತ ತಗೊಳ್ಳೋಣ, ಇದೊಂದು ಬೇಸ್ ಅಂತ ತಗೊಳ್ಳೋಣ. ಇವೆರಡರ ನಡುವೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ. ಬಟ್ ಇದಕ್ಕೆ ಎರಡಕ್ಕೂ ಕಾಮನ್ ಆಗಿ ಏನಪ್ಪಾ ಅಂತಂದ್ರೆ 4n ಅನ್ನುವಂಥದ್ದು ಕಾಮನ್ ಆಗಿರುವಂತಹ ಪವರ್ ಆಗಿದೆ. ಈಗ ನಾನು ಏನ್ ಮಾಡ್ತೀನಿ, ಈ 4 ಮತ್ತೆ 3 ಅನ್ನುವಂಥದ್ದನ್ನ ಹೇಗೆ ತಗೊಳ್ತಿದ್ದೀನಿ ಅಂತ ಅಂದಾಗ ನೋಡಿ, 4 to the power of 4n ಅಂತ ಸಪರೇಟ್ ಆಗಿ, 3 to the power of 4n ಅಂತ ಸಪರೇಟ್ ಆಗಿ ತಗೊಳ್ತಾ ಇದ್ದೀನಿ. ಅದೇ ರೀತಿ 3 to the power of 3n ಅಂತ ಬರ್ಕೊಳ್ಳಿ, 5 to the power of 3n ಅಂತ ತಗೊಳ್ಳಿ. ಪ್ರತಿ ಇದ್ರ ನಡುವೆನು ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕೋದನ್ನ ಮರಿಬೇಡಿ. ಕೊನೆಗೆ 3 to the power of 2n ಹೇಗಿದೆ ಅದನ್ನ ಹಾಗೆ ತಗೊಳ್ಳಿ, ಡಿವೈಡೆಡ್ ಬೈ 4 to the power of 3n into 3 to the power of n into 5 to the power of 6n. ಸ್ಟೂಡೆಂಟ್ಸ್, ಈಗ ನೀವು ಡಿವಿಷನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹೇಗೆ ಅನ್ನೋದನ್ನ ನಿಮ್ಗೆ ತಿಳಿಸ್ತೀನಿ. ಈಗ ನೀವು ಗಮನಿಸಿದ ಹಾಗೆ ಯಾವುದಾದ್ರೂ ನಂಬರ್ ಇಂದ ನಾವು ಡಿವಿಷನ್ ಮಾಡೋದಕ್ಕೆ ಆಗುತ್ತಾ? ಇಲ್ಲಿ ನಾವು ನಾರ್ಮಲ್ ಆಗಿ ಡಿವಿಷನ್ ಮಾಡಿದಾಗ ಆಗಲ್ಲ. ಇಲ್ಲಿ ಲಾ ಆಫ್ ಇಂಡಿಸಸ್ ಅನ್ನ ಅಪ್ಲೈ ಮಾಡಬೇಕು. ಅಂದ್ರೆ ಯಾವುದೇ ಎರಡು ಪವರ್ ಗಳನ್ನ ಡಿವಿಷನ್ ಮಾಡ್ಕೊಂಡಾಗ, ಡಿವೈಡ್ ಮಾಡ್ಬೇಕಾದಾಗ ಅದನ್ನ ಏನಾಗಿ ಕನ್ವರ್ಟ್ ಮಾಡ್ತೀವಿ? ವಿ ಕನ್ವರ್ಟೆಡ್ ಇಂಟು ಎ ಸಬ್ಟ್ರಾಕ್ಷನ್. ಅದನ್ನ ನಾವು ಸಬ್ಟ್ರಾಕ್ಷನ್ ಅಂತ ತಗೊಳ್ತೀವಿ. ಅದೇ ರೀತಿ ಸ್ಟೂಡೆಂಟ್ ಇನ್ನೊಂದು ಏನ್ ಹೇಳುತ್ತೆ ರೂಲ್ ಅಂದ್ರೆ, ಬೇಸ್ ಒಂದು ವೇಳೆ ಎಲ್ಲಾ ಈಕ್ವಲ್ ಆಗಿದ್ದು ಅಂದ್ರೆ, ಈಗ ಇವೆಲ್ಲವನ್ನು ಕೂಡ 4, 3 ಅನ್ನುವಂಥದ್ದು ಏನಿದೆ ಇವೆಲ್ಲವೂ ಕೂಡ ಬೇಸ್ ಅಂತಾನೆ ನಾವು ನೋಡೋಣ. ಸೊ ಇವೆಲ್ಲವೂ ಬೇಸ್ ಆಗಿದ್ದಾಗ ಇದರಲ್ಲಿ ಕಾಮನ್ ಆಗಿರುವಂತಹ ಬೇಸ್ ಏನಿದೆ ಅದನ್ನ ನಾವು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇತ್ತು ಅಂತ ಮಧ್ಯದಲ್ಲಿ ಅಂದ್ರೆ ಅದನ್ನ ಅಡಿಷನ್ ಮಾಡ್ಕೋಬಹುದು ಅಂತ ಹೇಳ್ತಾರೆ.
ಸೊ ಸ್ಟೂಡೆಂಟ್ಸ್, ಈಗ ನಾನು ಇದನ್ನೇ ಬೇಸ್ ಆಗಿ ತಗೊಂಡು ಸೊಲ್ಯೂಷನ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆ ಎರಡೂ ಲಾನು ಅಪ್ಲೈ ಮಾಡ್ತಿದ್ದೀನಿ. ಯಾವ ಲಾ? ಒಂದು, ಡಿವಿಷನ್ ಇದ್ದಂತಹ ಸಂದರ್ಭದಲ್ಲಿ ನಾವು ಹೇಗೆ ಸಬ್ಟ್ರಾಕ್ಷನ್ ತಗೋಬೇಕು ಅನ್ನುವಂಥದ್ದನ್ನ, ಮತ್ತೆ ಎರಡು ಬೇಸ್ ಸೇಮ್ ಇದ್ದಾಗ ಯಾವ ರೀತಿ ಆ ನಡುವೆ ಮಲ್ಟಿಪ್ಲಿಕೇಶನ್ ಇತ್ತು ಅಂತ ಅಂದ್ರೆ ಅದನ್ನ ನಾವು ಹೇಗೆ ಅಡಿಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಸೊ ನಾನು ಈಗ ಫಸ್ಟ್ ಡಿವಿಷನ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ 4n ಇದೆ, ಇಲ್ಲಿ 3n ಇದೆ. ಸೊ ಇಲ್ಲಿ ನ್ಯೂಮರೇಟರ್ 4n ಇದೆ ಪವರು, ಇಲ್ಲಿ ಡಿನಾಮಿನೇಟರ್ ಅಲ್ಲಿ 3n ಇದೆ. ಸೊ ನ್ಯೂಮರೇಟರ್ ಜಾಸ್ತಿ ಇದ್ದು ಡಿನಾಮಿನೇಟರ್ ಪವರ್ ಕಡಿಮೆ ಇತ್ತು ಅಂತ ಅಂದ್ರೆ ಈಗ ಫಸ್ಟ್ ನಾನು 4 to the power of 4n ಅನ್ನ ಹಾಗೆ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ನೋಡಿ, 4 to the power of 4n ಇದ್ದು ಈ 4 to the power of 3n ಕೆಳಗಡೆ ಇರೋದು ಮೇಲ್ಗಡೆ ಬಂದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಅಂದ್ರೆ ಡಿನಾಮಿನೇಟರ್ ನ ನ್ಯೂಮರೇಟರ್ ಇದಕ್ಕೆ ಮೇಲಕ್ಕೆ ತಂದಾಗ ಇಟ್ ಬಿಕಮ್ ಮೈನಸ್, ಅಂದ್ರೆ ಸಬ್ಟ್ರಾಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈಗ a to the power of m ಮೊದಲು ಬರ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಇದ್ರ ವ್ಯಾಲ್ಯೂ ಜಾಸ್ತಿ ಇದೆ ನ್ಯೂಮರೇಟರ್ದು. ಹಾಗಾಗಿ ಇಲ್ಲಿ 4n ಫಸ್ಟ್ ಬರ್ಕೊಂಡು ಆಮೇಲೆ -3n ತಗೊಳ್ತಿದ್ದೀನಿ. ಸೊ ಈಗ ಇದು 1 ಆಯ್ತಾ. ನೆಕ್ಸ್ಟ್ ಏನ್ ಮಾಡ್ತೀನಿ, ಮಲ್ಟಿಪ್ಲಿಕೇಶನ್ ಸಿಂಬಲ್ ತಗೊಳ್ತಿದ್ದೀನಿ. ಈಗ ನೀವು ಗಮನಿಸಿದ ಹಾಗೆ ಸ್ಟೂಡೆಂಟ್ಸ್, ಇಲ್ಲಿ 3 ಅನ್ನುವಂಥದ್ದು ಸೇಮ್ ಬೇಸ್ ಇದೆ, ಕರೆಕ್ಟಾ? ಇದು ಕೂಡ ಸೇಮ್ ಬೇಸ್ ಇದೆಯಾ? ಇದು ಕೂಡ ಸೇಮ್ ಬೇಸ್ ಇದೆ, 3 ಸೇಮ್ ಬೇಸ್ ಇದೆ. ಹಾಗಾಗಿ 3 ಅನ್ನ ತಗೊಳ್ಳಿ. ಯಾವಾಗ ಬೇಸ್ ಅನ್ನುವಂಥದ್ದು ಸ್ಟೂಡೆಂಟ್ಸ್ ಸೇಮ್ ಇತ್ತು, ಇಲ್ಲಿ ನೀವು ಗಮನಿಸ್ತಿದ್ದೀರಲ್ಲ, ಇಲ್ಲಿ ಬೇಸ್ ಅನ್ನೋದು ಸೇಮ್ ಇದ್ದಾಗ ನಾವೇನ್ ಮಾಡ್ತೀವಿ? ಅಡಿಷನ್ ಮಾಡ್ತೀವಿ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ಇದನ್ನ ಅಡಿಷನ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ 3 to the power of 3n ಏನಿದೆ, ಮತ್ತೆ 3 to the power of 2n ಇದೆ, ಮತ್ತೆ 3 to the power of 4n ಏನಿದೆ, ಇದನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಆಡ್ ಮಾಡ್ಕೊಳ್ಳೋದು ಅಂತ ಅಂದಾಗ ನೋಡಿ, 4n plus 3n plus 2n. ಯಾಕೆ ಈ ಮೂರನ್ನ ಆಡ್ ಮಾಡ್ಕೊಂಡೆ? ಮಲ್ಟಿಪ್ಲಿಕೇಶನ್ ಸಿಂಬಲ್ ಇತ್ತು ಮತ್ತೆ ಬೇಸ್ ಸೇಮ್ ಇತ್ತು. ಬಟ್ ಆದ್ರೆ ನೀವು ಗಮನಿಸಿದ ಹಾಗೆ ಒಂದು 3 to the power of n ಅನ್ನುವಂಥದ್ದು ಕೆಳಗಡೆ ಇದೆ, ಸೇಮ್ ಬೇಸೇ ಇದೆ. ಬಟ್ ಆದ್ರೆ ಇದು ಡಿವಿಷನ್ ಅಲ್ಲಿದೆ, ಕೆಳಗಡೆ ಡಿನಾಮಿನೇಟರ್ ಅಲ್ಲಿದೆ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ಡಿವಿಷನ್ ಅಪ್ಲೈ ಮಾಡೋಣ. ಡಿವಿಷನ್ ರೂಲ್ ಏನ್ ಹೇಳುತ್ತೆ, ಯಾವುದೇ ನಾವು ಬೇಸ್ ಸೇಮ್ ಇದ್ದು ಬೇರೆ ಬೇರೆ ಆದಂತಹ ಪವರ್ಸ್ ಅನ್ನ ಹೊಂದಿದ್ದಾಗ, ಡಿವಿಷನ್ ಅಲ್ಲಿ ಇದ್ದಾಗ ಅದನ್ನ ನಾವೇನ್ ಮಾಡ್ತೀವಿ? ಸಬ್ಟ್ರಾಕ್ಷನ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಈ 3n ಅನ್ನುವಂಥದ್ದು ಏನಿದೆ, ನಾನು ಮೇಲ್ಗಡೆ ಭಾಗಕ್ಕೆ ಅಂತ ಅಂದ್ರೆ ಸಬ್ಟ್ರಾಕ್ಷನ್ ತಗೊಳ್ದಾಗ -n ಅಂತ ತಗೊಳ್ತೀನಿ. ಪ್ಲೀಸ್, ಈ -n ಅನ್ನುವಂಥದ್ದು ಹೇಗ್ ಬಂತು ಅಂತ ಅಂದ್ರೆ ಸ್ಟೂಡೆಂಟ್ಸ್, ಈ 3n ಅನ್ನುವಂಥದ್ದು ಡಿವಿಷನ್ ಅನ್ನುವಂಥದ್ದನ್ನ ನಾನು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ -n ಬಂತು. ಸ್ಟೂಡೆಂಟ್ಸ್, ಈಗ ನಮಗೆ ಡಿನಾಮಿನೇಟರ್ ಅಲ್ಲಿ ಅಥವಾ ಡಿವಿಷನ್ ಅಲ್ಲಿ ಉಳ್ಕೊಂಡಿರುವಂಥದ್ದು ಕೇವಲ 2 ಮಾತ್ರ. ಅದು ಯಾವ್ದ್ಯಾವ್ದು ಅಂತ ಅಂದ್ರೆ, ಒಂದು 5 to the power of 6n ಒಂದೇ ಉಳಿದಿರೋದು. ಅದು ಬಿಟ್ರೆ, ಯಾಕಂದ್ರೆ ಇದೇನಿದೆ ಈಗ ಆಲ್ರೆಡಿ ಮೇಲ್ಗಡೆ ಹೋಗಾಗಿದೆ. ಇದು ಏನಿದೆ 3n ಏನಿದೆ ಅದು ಕೂಡ ಮೇಲ್ಗಡೆ ಹೋಗಾಗಿದೆ. ಇನ್ನು ಉಳಿದಿರುವಂತದ್ದು 5 to the power of 6n ಒಂದು ಮತ್ತೆ 5 to the power of 3n ಒಂದು. ಯಾಕಂದ್ರೆ ಇವೆರಡು ಸೇಮ್ ಬೇಸ್ ಆಗಿರೋದ್ರಿಂದ ಇವೆರಡು ಉಳಿದಿದೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಮೇಲ್ಗಡೆ ಭಾಗದಲ್ಲಿರುವಂತಹ ನ್ಯೂಮರೇಟರ್ ವ್ಯಾಲ್ಯೂ ಕಡಿಮೆ ಇದೆ, ಡಿನಾಮಿನೇಟರ್ ವ್ಯಾಲ್ಯೂ ಪವರ್ ಜಾಸ್ತಿ ಇದೆ. ಹಾಗಾಗಿ ಫಸ್ಟ್ ನಾನು ಏನ್ ಮಾಡ್ತೀನಿ, 5 to the power of 6n ಅಂದ್ರೆ ಡಿನಾಮಿನೇಟರ್ ವ್ಯಾಲ್ಯೂ ಜಾಸ್ತಿ ಇರೋದನ್ನ ಫಸ್ಟ್ ಬರ್ಕೊಂಡು ಆಮೇಲೆ ನ್ಯೂಮರೇಟರ್ ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ 3n ತಗೊಳ್ತೀನಿ. ಈಗ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡ್ರೆ ಗೊತ್ತಾಗುತ್ತೆ, ನಾವ್ ಏನ್ ಮಾಡ್ತಿದೀವಿ. ಈಗ 4 to the power of ಪವರ್ ಏನ್ ತಗೋಬೇಕು, 4n minus 3n ಮೈನಸ್ ಮಾಡಿದ್ರೆ ಎಷ್ಟು ಮಿಕ್ಕತ್ತೆ? ಇನ್ನು ಉಳಿಯುವಂಥದ್ದೇ n ಮಾತ್ರ, ಅಂದ್ರೆ 1n ಅಂತ ಇಂಟು ತಗೊಳ್ಳೋಣ. 3 to the power of, ಈಗ 4n plus 3n plus 2n ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ಸೊ 4 plus 3 ಎಷ್ಟಾಯ್ತು? 7, 7 plus 2 9. 9n ಅಲ್ಲಿ ಮೈನಸ್ ಏನ್ ಮಾಡಿದ್ರೆ ಎಷ್ಟು ಬರುತ್ತೆ? 8n. ಈಗ ನೆಕ್ಸ್ಟ್ ಡಿವೈಡೆಡ್ ಬೈ ಸಿಂಬಲ್ ತಗೊಳ್ತಿದ್ದೀರಾ, ಡಿವಿಷನ್ ಸಿಂಬಲ್ ಹಾಗೆ ತಗೊಳ್ಳೋಣ. 5 to the power of 6n minus 3n. ಸೊ 6n ಅಲ್ಲಿ ಮೈನಸ್ 3n ಮಾಡಿದ್ರೆ ಎಷ್ಟು ಬೇಕತ್ತೆ? 5 to the power of 3n. ಯಾಕಂದ್ರೆ 6 ಅಲ್ಲಿ 3 ಮೈನಸ್ ಮಾಡಿದ್ರೆ ಇನ್ನು ಉಳಿದಿರೋದು 3n. ಸೊ ಈಗ ನಮಗೆ
ಇಲ್ಲೊಂದು ಫಾರ್ಮ್ಯಾಟ್ ಸಿಕ್ಕಿದೆ ಏನು. ಸೊ ಇಲ್ಲಿ ನೀವು ಗಮನಿಸಿದ್ರೆ ಇದ್ರ ಪವರ್ n ಇದೆ, ಇದ್ರ ಪವರ್ n ಇದೆ, ಇದ್ರ ಪವರ್ n ಇದೆ. ಯಾವಾಗ ಪವರ್ ಅನ್ನುವಂಥದ್ದು ಸೇಮ್ ಇರುತ್ತೆ ಇಲ್ಲಿ ನೀವು ಗಮನಿಸ್ತಿದ್ದೀರಾ, when we have the power same but the base is different. ಹೌದು, ಬೇಸ್ ಇಲ್ಲಿ 4 ಇದೆ, ಇದೇ ಬೇರೆ ಇದೆ, 3 ಅನ್ನೋದೇ ಬೇರೆ ಇದೆ, 5 ಅನ್ನೋದೇ ಬೇರೆ ಇದೆ. ಬೇಸ್ ಬೇರೆ ಇದ್ದು ಪವರ್ ಸೇಮ್ ಇದೆ. ಸರ್ ಪವರ್ ಎಲ್ಲಿ ಸೇಮ್ ಇದೆ ಸರ್, ಇಲ್ಲಿ 8n ಇದೆ, 3n ಇದೆ ನೋಡಿ. ಈಗ n ಅನ್ನುವಂಥದ್ದು ಇದೆಯಲ್ಲ, ಇಟ್ಸ್ ನಥಿಂಗ್ ಬಟ್ ಸೇಮ್ ಅಂತ ತಗೊಳ್ತೀವಿ. ಹಾಗಾಗಿ ಈಗ ಏನ್ ಮಾಡಬಹುದು ನಾವು ನೆಕ್ಸ್ಟ್ ಅಂತ ಅಂದಾಗ, ಡಿವಿಷನ್ ಮಾಡಿಕೊಂಡು ಇವೆಲ್ಲದಕ್ಕೂ ಸೇರಿ ಒಂದು ಪವರ್ ತಗೊಳ್ಳಿ, ಓಲ್ ಟು ದ ಪವರ್ ಆಫ್ ಅಂತ ಬರ್ಕೋಬೇಕು. ಹೇಗೆ, ಈಗ ನೀವು ಗಮನಿಸಿದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, 4 into 3 to the power of 8, 5 to the power of 3 ನ ಹಾಗೆ ತಗೊಂಡು n ನ ನಾವು ಓಲ್ ಟು ದ ಪವರ್ ಆಫ್ ಅಂತ ತಗೊಂಡಿದೀವಿ. ಸೊ ಇಲ್ಲಿ ಏನಿತ್ತು ಫಾರ್ಮೆಟ್, ಇದೇ ಫಾರ್ಮೆಟ್ ಪ್ರಕಾರವಾಗಿ ಅಪ್ಲೈ ಮಾಡಿದೀವಿ, ಲಾ ಅನ್ನ ಅಪ್ಲೈ ಮಾಡಿದೀವಿ. ಸೊ ಈಗ ಇಲ್ಲಿ ನೀವು ನೋಡಿದ್ರೆ ಇದು ಕೂಡ ಪವರ್ ಇದೆ, ಇದು ಕೂಡ ಪವರ್ ಇದೆ, ಬಟ್ 4 ಅನ್ನುವಂಥದ್ದು ಏನಿದೆ, ಇಟ್ ಈಸ್ ಎ ನಾಟ್ ಇನ್ ದ ಫಾರ್ಮ್ ಆಫ್ ಇಂಡಿಸಸ್. ಹಾಗಾದ್ರೆ ಇದನ್ನು ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನಂದ್ರೆ, 4 ಅನ್ನ ನಾವು ಎಷ್ಟು ಇದರ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ 4 ಸಿಗುತ್ತೆ, 2 into 2. ಹಾಗಾಗಿ 2 to the power of 2 ನ ತಗೊಳ್ತಾ ಇದ್ದೀನಿ. ಸೊ ಇದಾಗಿತ್ತು ಸ್ಟೂಡೆಂಟ್ ಸಿಂಪ್ಲಿಫಿಕೇಶನ್ ನ ಫೈನಲ್ ಸ್ಟೆಪ್. ಅಂದ್ರೆ ನಿಮ್ಮ ಆನ್ಸರ್ ಇಷ್ಟು ಸಿಕ್ಕಿದ್ರೆ ಸಾಕು, ನೀವು ಇದನ್ನ ಸಿಂಪ್ಲಿಫೈ ಮಾಡಿದೀರಾ ಅಂತ. ಸೊ ಇನ್ನೊಂದು ಲೆಕ್ಕ, ಕೊನೆಯ ಲೆಕ್ಕವನ್ನ ನಾವು ನೋಡೋಣ. 4th ಪ್ರಾಬ್ಲಮ್. ಪ್ರಶ್ನೆ ಈ ರೀತಿ ಇದೆ. ಈಗ ಇಲ್ಲಿ ನೋಡಿ, ಪ್ರಶ್ನೆ ನೋಡಿದಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡಬಹುದು ಅನ್ನೋದನ್ನ, ಇಲ್ಲಿ ಯಾವ್ಯಾವ ಲಾ ಅಪ್ಲೈ ಮಾಡಬಹುದು, ಬಾರ್ಡ್ಮಾಸ್ ರೂಲ್ ಅನ್ನ ಯಾವ ರೀತಿ ಅಪ್ಲೈ ಮಾಡಬಹುದು ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೀವು ಗಮನಿಸಿದಾಗೆ ಫಸ್ಟ್ ನಾನು ಬ್ರಾಕೆಟ್ ಕಡೆ ಗಮನ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಬ್ರಾಕೆಟ್ ಕಡೆ ಗಮನ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಒಂದು ಬಾರ್ಡ್ಮಾಸ್ ರೂಲ್ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಈ 25 ಅನ್ನುವಂಥದ್ದು ಏನಿದೆ, ಇದು ಪರ್ಫೆಕ್ಟ್ ಸ್ಕ್ವೇರ್ಸ್. ಇದನ್ನ ನಾವು ಪರ್ಫೆಕ್ಟ್ ಸ್ಕ್ವೇರ್ಸ್ ಅನ್ನ ನಾವು ಈಗ ಏನ್ ಮಾಡ್ಬೇಕಾಗುತ್ತೆ, ವಿ ಕನ್ವರ್ಟೆಡ್ ಇಂಟು ದ ಪವರ್ ಎಕ್ಸ್ಪೋನೆಂಟ್ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ, 5 into 5, 5 to the power of 2, 3 into 3, 3 to the power of 2 ತಗೊಂಡಾಗ ನಮಗೆ 25 ಮತ್ತೆ 9 ಅನ್ನ ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಇದು ಏನಿದೆ, -1 divided by 2 ಅನ್ನುವಂಥದ್ದು ಇದು ಕೂಡ ಪವರ್. ಈ 25 divided by 9 ಎರಡಕ್ಕೂ ಸೇರಿಸಿ ಪವರ್ ಏನು, -1 divided by 2. ಇದನ್ನ ಏನು ಯಾವ ರೀತಿ ಬಿಡಿಸ್ಕೊಳ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಬಟ್ ಇಲ್ಲಿ ನೀವು ಇನ್ನೊಂದು ಗಮನಿಸಿದೀರಾ ಅಂತ ಅಂದ್ರೆ, ಇಲ್ಲಿ ನೋಡಿ ಒಂದು 3 plus 3 to the power of -1 ಅಂತ ಇದೆ. ಸೊ ಈ -1 ಅನ್ನುವಂಥದ್ದು ಏನಪ್ಪಾ ಅಂತ ಅಂದ್ರೆ, ಇಟ್ ಈಸ್ ಎ ನೆಗೆಟಿವ್ ಇಂಡೆಕ್ಸ್. ನೆಗೆಟಿವ್ ಇಂಡೆಕ್ಸ್ ಇದ್ದಾಗ ನಾವು ಯಾವ ರೀತಿ ಪಾಸಿಟಿವ್ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು ಹೇಳಿದ್ದೀನಿ. ಮತ್ತೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, 4 to the power of 0 ಇದೆ. ಸೊ 4 to the power of 0 ಇದೆ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಈಕ್ವಲ್ ಟು 1. ಸೊ ಮತ್ತೆ ಇದ್ರ ಜೊತೆಗೆ ಈ 25 ಅನ್ನುವಂಥ ನಂಬರು ಮತ್ತೆ 9 ಅನ್ನುವಂಥದ್ದನ್ನ ನಾವು ಪವರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಈಗ ನೋಡೋಣ, ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಿ ಅವೆಲ್ಲವೂ ಚೇಂಜಸ್ ಆಗಿದೆ. ಈಗ ಇಲ್ಲಿ ನೋಡಿ 3 ಪ್ಲಸ್, ಸೊ ನೆಗೆಟಿವ್ ಇಂಡೆಕ್ಸ್ ಇರುವಂತದ್ದು ಪಾಸಿಟಿವ್ ಇಂಡೆಕ್ಸ್ ಆಗಿದೆ. ಸೊ ಪಾಸಿಟಿವ್ ಇಂಡೆಕ್ಸ್ ಅಂತ ಅಂದ್ರೆ 1 divided by 3 ಆಯ್ತು. ಸೊ ಈಗ ಡಿವೈಡೆಡ್ ಬೈ 5 ಹಾಗೆ ತಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ 4 to the power of 0 ಅಂದ್ರೆ 0 ಇಂಡೆಕ್ಸ್ ಅನ್ನುವಂಥದ್ದು ಇಟ್ಸ್ ಆಲ್ವೇಸ್ ಈಕ್ವಲ್ ಟು ದಿ 1. ಹಾಗಾಗಿ ಅದು 1 ಕನ್ವರ್ಟ್ ಮಾಡಿದ್ದೀನಿ. ಇನ್ನು 25 ಮತ್ತೆ 9 ಅನ್ನುವಂಥದ್ದು ಪರ್ಫೆಕ್ಟ್ ಸ್ಕ್ವೇರ್ ಏನಿತ್ತು ಅದನ್ನ ನಾನು I took it is a what in the form of exponential form ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಇದು ಒಂದು ಸ್ಟೆಪ್ ಆಯ್ತಲ್ಲ. ಈಗ ಇನ್ನೊಂದು ಸ್ಟೆಪ್ ಅಲ್ಲಿ ನಾನು ಏನ್ ಮಾಡ್ತೀನಿ ನೋಡಿ. ಈಗ ನಮ್ಗೆ ಸಿಕ್ಕಿರುವಂತದ್ದು ಏನಿದೆ, 3 plus 1 divided by 3. ಇದನ್ನ ನಾನು ಮಿಶ್ರ ಭಿನ್ನರಾಶಿಯನ್ನ ಸಾಮಾನ್ಯ ಭಿನ್ನರಾಶಿಗೆ ತಗೊಳ್ತಾ ಇದ್ದೀನಿ. ಮಿಕ್ಸ್ಡ್ ಫ್ರಾಕ್ಷನ್ ಇಂದ ನಾರ್ಮಲ್ ಇದಕ್ಕೆ. ಹೇಗೆ ನೋಡಿ ಇಲ್ಲಿ, ಸೊ 3 ಪ್ಲಸ್ ಅಂತ ಇದೆ ಅಂತ ಅಂದ್ರೆ ಇಲ್ಲಿ ಏನಿದೆ, ಡಿವೈಡೆಡ್ ಬೈ 1 ಅಂತ ಅಲ್ವಾ. ಹಾಗಾಗಿ ಇಲ್ಲಿ ನೋಡಿ 3 into 3 9, 3 3 9. ಸೊ 9 plus 1 10. ಸೊ ಹಾಗಾಗಿ ಇಲ್ಲಿ ನೋಡಿದ್ರೆ
10 divided by 3. ಸೊ 3 ಅನ್ನುವಂಥದ್ದು ನಾವು ಹಾಗೆ ಇಟ್ಕೋಬೇಕಾಗುತ್ತೆ, ತಗೋಬೇಕಾಗುತ್ತೆ. ಇನ್ನು ಡಿವೈಡೆಡ್ ಬೈ 5 ಹಾಗೆ ಇಟ್ಕೊಳ್ಳಿ, ಪ್ಲಸ್ 1 ಹಾಗೆ ತಗೊಳ್ಳೋಣ. ಇಲ್ಲಿ ನೋಡಿ ಪವರ್ ಏನಿದೆ, ನಾನೀಗ ಅದನ್ನ ಇವೆರಡಕ್ಕೂ ಸೇರಿ ಒಂದೇ ಪವರ್ ಇರೋದ್ರಿಂದ, ಅಂದ್ರೆ 2 ಅನ್ನುವಂಥದ್ದು ಇಸ್ ಅ ಕಾಮನ್ ಎಕ್ಸ್ಪೋನೆಂಟ್ ಆಗಿರೋದ್ರಿಂದ ನಾನು ಇಲ್ಲಿ ಎರಡಕ್ಕೂ ಸೇರಿ ನಾನು ಬ್ರಾಕೆಟ್ ಅನ್ನ ತಗೊಂಡು ಹೋಲ್ ಟು ದ ಪವರ್ ಆಫ್ 2 ಅಂತ ತಗೊಂಡಿದ್ದೀನಿ. ಹೋಲ್ ಟು ದ ಪವರ್ ಆಫ್ 2 ಅಂದ್ರೆ ಎರಡಕ್ಕೂ ಅಪ್ಲೈ ಆಗ್ತಿದೆ ಅಂತ. ಸೊ ಇಂಟು ಈಗ ಆಲ್ರೆಡಿ ನಮಗೆ ಒಂದು ಪವರ್ ಏನಿದೆ -1 ಡಿವೈಡೆಡ್ ಬೈ 2 ಏನಿದೆ ಹಾಗೆ ತಗೊಳ್ಳೋಣ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡ್ತೀನಿ ನೋಡಿ, ಅದನ್ನೇ ನಾನು ಮತ್ತೆ ಕಂಟಿನ್ಯೂ ರಿಪೀಟ್ ಮಾಡಿದ್ದೀನಿ. ಅಂದ್ರೆ ಕಳೆದ ಸ್ಟೆಪ್ ಅಲ್ಲಿ ನಮ್ಗೆ ಏನ್ ನಂಬರ್ ಸಿಕ್ಕಿದೆ ಅದು ಹಾಗೆ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬಹುದು? ಸೊ ಸ್ಟೂಡೆಂಟ್ಸ್, ಈಗ ಈ ರೀತಿ ಇರುವಂತಹ ನಮ್ಮ ಫಾರ್ಮೆಟ್ ಅನ್ನ, ಫ್ರಾಕ್ಷನಲ್ ಫಾರ್ಮೆಟ್ ಅನ್ನ ನಾನು ಚೇಂಜ್ ಮಾಡ್ತೀನಿ. ಯಾವ ರೀತಿ ಚೇಂಜ್ ಮಾಡ್ತೀನಿ ಅನ್ನೋದನ್ನ ಗಮನಿಸಿ. ಈಗ ಇಲ್ಲಿ ನೋಡಿ 10 ಟು ದ ಪವರ್ ಆಫ್ 3 ಹಾಗೆ ಇದೆ. ಈಗ 5 ಅನ್ನುವಂಥದ್ದು ಏನಿದೆ, ಇದ್ರ ಕೆಳಗಡೆ ಏನೂ ಇಲ್ಲ ಅಂತ ಅಂದ್ರೆ ವಿ ಕನ್ಸಿಡರ್ಡ್ ಆಸ್ ಎ 1. ಸೊ ಹಾಗಾಗಿ ಇದನ್ನ ರೆಸಿಪ್ರೋಕಲ್ ಆಗಿ ನಾವು ಕನ್ವರ್ಟ್ ಮಾಡಿದಾಗ, ರೆಸಿಪ್ರೋಕಲ್ ಅಂದ್ರೆ ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಆಗುತ್ತೆ. ಹಾಗಾಗಿ ಇಂಟು, ಸೊ 5 ಡಿವೈಡೆಡ್ ಬೈ 1 ಇದ್ದಿದ್ದು ಏನಾಗುತ್ತೆ, 1 ಡಿವೈಡೆಡ್ ಬೈ 5 ಆಗುತ್ತೆ. ಇನ್ನು ಈಕ್ವೇಶನ್ ನಮ್ಮ ಉಳಿದಿರುವಂತಹ ಭಾಗ ಏನಿದೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಅಂದ್ರೆ +1, ಸೊ -5 ಡಿವೈಡೆಡ್ ಬೈ 3. ಇಲ್ಲಿ ನೋಡಿ 2 1s, ಸೊ ಇದು ಕೂಡ 2 1s. ಸೊ ಹಾಗಾಗಿ 1 ಇದೆ. 1 ಇಂಟು 1 ಅಂತ ಅಂದಾಗ 1 ಬರುತ್ತೆ. ಬಟ್ ಇಲ್ಲಿ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಏನು, ಮೈನಸ್ ಸಿಂಬಲ್. ಹಾಗಾಗಿ ಮೈನಸ್ ಸಿಂಬಲ್ ನ ತಗೊಂಡಿದ್ದೀನಿ. ಓಕೆ. ಸೊ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಇನ್ನ ಏನ್ ಸಿಂಪ್ಲಿಫಿಕೇಶನ್ ಮಾಡಬಹುದು ಅಂತ ನೋಡೋದಾದ್ರೆ, ಈಗ ಇಲ್ಲಿ ನೋಡಿ 5 1s 5, 5 2s 10. ಸೊ ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ನೋಡಿ, 2 ಡಿವೈಡೆಡ್ ಬೈ 3. ಯಾಕಂತ ಅಂದ್ರೆ ಈಗ 3 ಹಾಗೆ ಇದೆ. ಸೊ 2 ಇಂಟು 1 2ನೇ, 3 ಇಂಟು 1 3ನೇ. ಸೊ ಹಾಗಾಗಿ 2 ಡಿವೈಡೆಡ್ ಬೈ 3 ಪ್ಲಸ್ 1 ಮೈನಸ್ 5 ಟು ದ ಪವರ್ ಆಫ್ 5 ಡಿವೈಡೆಡ್ ಬೈ 3 ಹೋಲ್ ಟು ದ ಪವರ್ ಆಫ್ 1 ಅನ್ನುವಂಥದ್ದು ಈಗ ಎರಡಕ್ಕೂ ಅಪ್ಲೈ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಹಾಗಾಗಿ 5 ಟು ದ ಪವರ್ ಆಫ್ -1, 3 ಟು ದ ಪವರ್ ಆಫ್ -1 ಅಂತ ತಗೊಂಡೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂತದ್ದು ಇದನ್ನ, ಯಾಕಂದ್ರೆ ಹೋಲ್ ಟು ದ ಪವರ್ ಆಫ್ -1 ಇರೋದನ್ನ ಎರಡಕ್ಕೂ ಡಿನಾಮಿನೇಟರ್ಗೂ ನ್ಯೂಮರೇಟರ್ಗೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ, ಪ್ಲಸ್ ಸಿಂಬಲ್ ನ ರಿಮೂವ್ ಮಾಡ್ಕೋಬೇಕು. ಪ್ಲಸ್ ಸಿಂಬಲ್ ನ ರಿಮೂವ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ಇಲ್ಲಿ ಏನಿದೆ, ಡಿವೈಡೆಡ್ ಬೈ 1 ಇದೆ ಅಂತ ಅರ್ಥ. ಸೊ ಮಧ್ಯದಲ್ಲಿ ಪ್ಲಸ್ ಸಿಂಬಲ್ ಇದೆ ಅಂತ ಅಂದ್ರೆ ಸಾಮಾನ್ಯವಾಗಿ LCM ತಗೊಳ್ತೀರ. 3 ಮತ್ತೆ 1 ಗೆ LCM ಏನಾಗಿರುತ್ತೆ, 3ನೇ ಆಗಿರುತ್ತೆ. ಸೊ ಹಾಗಾಗಿ 3 1s 3, 3 1s 3, 3 ಇಂಟು 2 ಅಂತ ಅಂದಾಗ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ಓಕೆ, ಇಲ್ಲಿ ನೆಗೆಟಿವ್ ಇರುವಂತಹ ಏನು ಪವರ್ ನ ಪಾಸಿಟಿವ್ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಪಾಸಿಟಿವ್ ಕನ್ವರ್ಟ್ ಮಾಡ್ಕೊಳ್ಳೋದಂದ್ರೆ ಏನು, ಡಿನಾಮಿನೇಟರ್ ನ ನ್ಯೂಮರೇಟರ್, ನ್ಯೂಮರೇಟರ್ ನ ಡಿನಾಮಿನೇಟರ್ ಗೆ ರೆಸಿಪ್ರೋಕಲ್ ಅಲ್ಲಿ ನೀವು ಅಪ್ಲೈ ಮಾಡಿದಾಗ ಇಲ್ಲಿ -1 ಇದ್ದಿದ್ದು ಪಾಸಿಟಿವ್ ಆಗುತ್ತೆ. ಅಂದ್ರೆ ಇಲ್ಲಿ 5 ಟು ದ ಪವರ್ ಆಫ್ 1, 3 ಟು ದ ಪವರ್ ಆಫ್ 1 ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡೋಣ. ನಾನು ಈಗ ತಾನೇ ಹೇಳಿದೆ. ಸೊ ಇಲ್ಲಿ ನೋಡಿ ಏನು ಇಲ್ಲ ಅಂತ ಅಂದ್ರೆ 1 ಇದೆ ಅಂತ. ಸೊ ಒಂದು ಕಡೆ ಪ್ಲಸ್ ಸಿಂಬಲ್ ಇದೆ, ಇನ್ನೊಂದು ಕಡೆ ಮೈನಸ್ ಸಿಂಬಲ್ ಇದೆ ಅಲ್ವಾ. ದಿಸ್ ಇಸ್ ಮೈನಸ್ ಸಿಂಬಲ್ ಅಂಡ್ ದಿಸ್ ಇಸ್ ದ ಪ್ಲಸ್ ಸಿಂಬಲ್. ಸೊ ಯಾವಾಗ ಪ್ಲಸ್ ಮೈನಸ್ ಇರುತ್ತೆ, ವಿ ಕನ್ಸಿಡರ್ಡ್ ಆರ್ ವಿ ಶುಡ್ ಟೇಕ್ ದ LCM. LCM ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. LCM ನ ಅಪ್ಲೈ ಮಾಡಿ ನೀವು ಯಾವ್ದಾವ್ದಕ್ಕೆ LCM ಅಪ್ಲೈ ಮಾಡಬೇಕಾಗುತ್ತೆ, 3 ಮತ್ತೆ 1 ಮತ್ತೆ 5 ಗೆ LCM ಅನ್ನ ಅಪ್ಲೈ ಮಾಡಿದ್ರೆ, ಸೊ ನಿಮ್ಗೆ ಗೊತ್ತಿದೆ, ಇಟ್ಸ್ ನಥಿಂಗ್ ಬಟ್ 3 ಇಂಟು 1 ಇಂಟು 5 ಅಂತ ಹೇಳ್ತೀವಿ. ಹಾಗಾಗಿ ವಾಟ್ ಇಸ್ ದ LCM ಸ್ಟೂಡೆಂಟ್ಸ್, ದ LCM is 15. ಸೊ ಹಾಗಾಗಿ ನಿಮ್ಗೆ LCM ಏನಾಗಿರುತ್ತೆ, 15 ಆಗಿರುತ್ತೆ. ಸೊ ನಾನೀಗ ಈ LCM ಅನ್ನುವಂಥದ್ದು 15 ಏನಿದೆ ಅದನ್ನ ಹಾಗೆ ತಗೊಂಡಿದ್ದೀನಿ. ಬಟ್ ಈಗ 10 15 ಮತ್ತೆ -9 ಹೇಗ್ ಬಂತು ಅಂದ್ರೆ ಏನಿಲ್ಲ, ಜಸ್ಟ್ 2 ಡಿವೈಡೆಡ್ ಬೈ 3 ತಗೊಳ್ಳಿ, ಇಂಟು 15 ಮಾಡಿ. ಸೊ 3 1s 3, ಸೊ 3 5s 15. ಸೊ 5 ಆನ್ಸರ್ ಬರುತ್ತೆ. 5 ಇಂಟು 2 ಅಂತ ಅಂದಾಗ 5 2 10.
ಈಗ ನೆಕ್ಸ್ಟ್ 1 ಡಿವೈಡೆಡ್ ಬೈ 1 ಇದೆ. 1 1s ಇಂಟು 15 ಅಂತ ಅಂದ್ರೆ 1 15s 15. 15 ಇಂಟು 1 15. ಹಾಗಾಗಿ ಸೆಕೆಂಡ್ ಆನ್ಸರ್ ಇಸ್ 15. ಈಗ ನೋಡಿ 3 ಡಿವೈಡೆಡ್ ಬೈ 5 ಇದೆ ಅಂದ್ರೆ ಸೊ ಇಂಟು 15 ಅಂತ ತಗೊಳ್ಳೋಣ. 5 1s 5 3s. ಸೊ 3 3s 9. ಹಾಗಾಗಿ ಮಧ್ಯದಲ್ಲಿ ಯಾವ ಸಿಂಬಲ್ ಇದೆ? ಮೈನಸ್. ಸೊ ಎಲ್ ಸಿ ಎಂ ಏನಿದೆ? 15. ಈಗ 10 ಪ್ಲಸ್ 15 25. 25 ಮೈನಸ್ 9 16. ಸೊ ಹಾಗಾಗಿ ಫೈನಲ್ ಅಲ್ಟಿಮೇಟ್ ಆನ್ಸರ್ ಈಸ್ 16 ಡಿವೈಡೆಡ್ ಬೈ 15. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್ ಯಾವ ರೀತಿ ನಾವು ಇದನ್ನ ಸಾಲ್ವ್ ಮಾಡಿದ್ವಿ ಅಂತ. ಸೊ ಇದಾಗಿತ್ತು ನಮ್ಮ ಪ್ರಾಬ್ಲಮ್ಸ್ ಆನ್ ಸಿಂಪ್ಲಿಫಿಕೇಶನ್. ಸೊ ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಬಹಳ ಸುಲಭ. ಮೊದಲು ನೀವು ಅಡಾಪ್ಟ್ ಮಾಡ್ಕೋಬೇಕಾಗಿರೋದು ವೇರಿಯಸ್ ಲಾಸ್ ಆಫ್ ಇಂಡಿಸಸ್. ಯಾವ ಸ್ಟೆಪ್ ಅಲ್ಲಿ ಯಾವ ಲಾ ಅನ್ನು ಅಪ್ಲೈ ಮಾಡಬೇಕು, ಯಾವ ಲಾ ಅನ್ನುವಂಥದ್ದು ಅಪ್ಲಿಕಬಲ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿತ್ತು ಅಂದ್ರೆ ನೀವು ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸ್ಟೂಡೆಂಟ್ಸ್, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್ ಮೈ videos by watch. Thank you for watching my videos.